The greatest revenge that you can take against those who hate you is to pray for them. ನಿಮ್ಮನ್ನು ದ್ವೇಷಿಸುವವರಿಗೆ ನೀವು ಪ್ರತೀಕಾರ ತೆಗೆದುಕೊಳ್ಳಬೇಕಾದರೆ ಅವರಿಗೋಸ್ಕರ ಪ್ರಾರ್ಥಿಸುವಂತದ್ದೇ ಆಗಿದೆ. Is to bless them. ಅವರನ್ನು ಆಶೀರ್ವದಿಸುವುದು. Is to love them. ಅವರನ್ನು ಪ್ರೀತಿಸುವಂತದ್ದು. Because we do not own our own lives. ಯಾಕಂದ್ರೆ ನಮ್ಮ ಜೀವಿತದ ಮೇಲೆ ನಮಗೆ ಹಕ್ಕಿಲ್ಲ. Our lives belong to Jesus. ನಮ್ಮ ಜೀವಿತ ಯೇಸುವಿಗೆ ಸ್ವಂತ. Our lives belong to Jesus. ನಮ್ಮ ಜೀವಿತ ಯೇಸುವಿಗೆ ಸ್ವಂತ. And the Lord will bless us more, bless us more, bless us more. ಕರ್ತನು ನಮ್ಮನ್ನು ಅಧಿಕವಾಗಿ ಆಶೀರ್ವದಿಸುತ್ತಾನೆ. And we will go much higher than all those who call themselves as our enemies. ನಮ್ಮ ಶತ್ರುಗಳೆಂಬುದಾಗಿ ಹೇಳಿಕೊಳ್ಳುವಂತವರೆಲ್ಲರಿಗೂ ಸಹ ನಾವು ಉನ್ನತವಾಗಿ ಅವರ ಮೇಲೆ ಕಾಣಲ್ಪಡ್ತೇವೆ. Much higher. ಇನ್ನೂ ಉನ್ನತವಾಗಿ. No man will be able to stand before us. ಯಾರು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. And we will never even feel the enemies. ನಾವು ಶತ್ರುಗಳನ್ನು ಎಂದು ಭಾವಿಸುವುದೂ ಇಲ್ಲ. God has blessed our family. ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ.